ನೀವು ಯಾವುದಕ್ಕೆ ಹೆದರಿ ಹಿಂದೆ ಸರಿಯುತ್ತೀರೋ ಅದು ಮತ್ತೆ ಮತ್ತೆ ನಿಮ್ಮನ್ನು ಕಾಡುತ್ತಲೇ ಇರುತ್ತದೆ. ಒಮ್ಮೆ ಎದುರಿಸಿ ನೋಡಿ, ಆಗ ಆ ಭಯವೇ ನಿಮಗೆ ಭಯಪಡುತ್ತದೆ. ಜೀವನವು ನಿಮಗೆ ಕೊಡುವ ಸವಾಲುಗಳನ್ನು ಎದುರಿಸಿ ಮುನ್ನುಗ್ಗಿ ಹೋಗುವವರಿಗೆ ಮಾತ್ರ ಖಂಡಿತವಾಗಿಯೂ ಯಶಸ್ಸು ಲಭಿಸುತ್ತದೆ. ಒಬ್ಬ ಸೋಮಾರಿ ವ್ಯಕ್ತಿಗೆ ಅತ್ಯಂತ ಪ್ರಿಯವಾದ ಪದ ಯಾವುದು ಗೊತ್ತಾ? ನಾಳೆ. ಮಿತ್ರರೇ, ನೀವು ಏನನ್ನಾದರೂ ದೊಡ್ಡದಾಗಿ ಸಾಧಿಸಲು ಬಯಸಿದಾಗ ಕಠಿಣ ಪರಿಶ್ರಮದ ಸ್ವಭಾವ ಮತ್ತು ಟೀಕೆಗಳನ್ನು ಸಹಿಸಿಕೊಳ್ಳುವ ತಾಳ್ಮೆ ನಿಮ್ಮಲ್ಲಿ ಇರಲೇಬೇಕು. ದುರಾಸೆಯಿಂದ ಕೂಡಿರುವ ಮನುಷ್ಯ ಹಸಿದ ಸಿಂಹಕ್ಕಿಂತಲೂ ಅಪಾಯಕಾರಿ. ಗೆಲುವನ್ನು ಹೇಗೆ ಪಡೆದುಕೊಳ್ಳಬೇಕು ಎಂದು ಗೊತ್ತಿರುವವರಿಗಿಂತ ಸೋಲನ್ನು ಹೇಗೆ ತಡೆದುಕೊಳ್ಳಬೇಕು ಎಂದು ತಿಳಿದುಕೊಂಡವರೇ ಬುದ್ಧಿವಂತರು. ಆಡಂಬರಕ್ಕಾಗಿ ಮಾಡಿದ ಸಾಲ, ಸಂತೋಷಕ್ಕಾಗಿ ಮಾಡಿದ ತಪ್ಪು ವ್ಯಕ್ತಿಯ ಜೀವಕ್ಕೆ ದೊಡ್ಡ ಆಘಾತಕಾರಿ. ಜೀವನದಲ್ಲಿ ನೀವು ಏನನ್ನು ಕಳೆದುಕೊಂಡರೂ ದುಃಖಿಸಬೇಡಿ, ಏಕೆಂದರೆ ಮರವು ಉದುರಿದ ಎಲೆಗಳಿಂದ ಮತ್ತೆ ಚಿಗುರುತ್ತದೆ. ಜೀವನವೂ ಸಹ ಅಷ್ಟೇ, ಮತ್ತದೇ ರೀತಿಯಲ್ಲಿ ಅರಳುತ್ತದೆ. ನಾವು ಜೀವನದಲ್ಲಿ ಮಾಡುವ ಅತಿ ದೊಡ್ಡ ತಪ್ಪು ಏನೆಂದರೆ, ನಾವು ಎಂದರೆ ಲೆಕ್ಕವಿಲ್ಲದವರನ್ನು ನಾವು ಲೆಕ್ಕವಿಲ್ಲದಷ್ಟು ಪ್ರೀತಿಸುವುದಾಗಿದೆ. ಗೆಲುವು ನೀಡೋ ಸಂತೋಷಕ್ಕಿಂತ ಸೋತು ಬಿಡ್ತೀನೇನೋ ಎಂದು ಹೆಚ್ಚಾಗಿ ಭಯಪಡುವವರು ಸಾಮಾನ್ಯರಾಗಿಯೇ ಉಳಿದು ಬಿಡುತ್ತಾರೆ. ನಮ್ಮ ಭಾವನೆಗಳು ನಮ್ಮ ದಾರಿಯನ್ನು ನಿರ್ಧರಿಸುತ್ತವೆ. ಅನಗತ್ಯವಾದ ಕೋಪ, ಅರ್ಥವಿಲ್ಲದ ಆವೇಶ ಇಂದು ಚೆನ್ನಾಗಿಯೇ ಇರಬಹುದು, ಆದರೆ ನಾಳೆ ಅವು ನಿಮ್ಮನ್ನು ಒಂಟಿಯಾಗಿಸುತ್ತವೆ. ಹೊಗಳುವವರೆಲ್ಲರೂ ಮಿತ್ರರು, ತೆಗಳುವವರೆಲ್ಲರೂ ಶತ್ರುಗಳು ಅಲ್ಲ. ಹೊಗಳಿಕೆ ಹಿಂದೆ ದ್ವೇಷ ಮತ್ತು ಅಸೂಯೆಯೂ ಸಹ ಇರಬಹುದು. ಟೀಕೆಯ ಹಿಂದೆ ಪ್ರೀತಿ ಮತ್ತು ವಾತ್ಸಲ್ಯವೂ ಸಹ ಇರಬಹುದು. ಇಷ್ಟೊಂದು ಶುಭ ಸಂದೇಶಗಳಲ್ಲಿ ನಿಮ್ಮ ಮನಸ್ಸಿಗೆ ಯಾವ ಸಂದೇಶ ಇಷ್ಟವಾಯಿತು ಎಂದು ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಈ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಮಿತ್ರರೇ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.